ನಮಸ್ಕಾರ ವೀಕ್ಷಕರೇ, ಕಲ್ಪತರು ನ್ಯೂಸ್ಗೆ ಎಲ್ಲರಿಗೂ ಆತ್ಮೀಯವಾದ ಸ್ವಾಗತ. ತುಮಕೂರು ಜಿಲ್ಲೆಯಲ್ಲಿ ವಾಟರ್ ಮ್ಯಾನ್ ರಾಜೇಶ್ ರವರ ಮೇಲೆ ಹಲ್ಲೆ ನಡೆಸಿದ ಆರೋಪ ಕೇಳಿ ಬಂದಿದೆ. ತುಮಕೂರಿನ ಫಕೀರ್ ಪಾಳ್ಯ ಬಡಾವಣೆಯಲ್ಲಿ ಇಂದು ಸಂಜೆ ಸುಮಾರು 5 ರಿಂದ 6 ಗಂಟೆ ಸುಮಾರಿಗೆ ವಾಟರ್ ಮ್ಯಾನ್ ಆಗಿರುವ ರಾಜೇಶ್ ರವರು ವಾಲ್ ಆನ್ ಮಾಡಲು ತೆರಳಿದ್ದ ವೇಳೆ ಅದೇ ಬಡಾವಣೆಯ ನಿವಾಸಿಯಾಗಿರುವ ಮಂಜುನಾಥ್ ಎಂಬ ವ್ಯಕ್ತಿ ಏಕಾಏಕಿ ಹಲ್ಲೆ ನಡೆಸಿದ್ದಾನೆ ಎಂಬ ಆರೋಪ ಕೇಳಿ ಬಂದಿದೆ. ಈ ಘಟನೆಗೆ ಖಂಡನೆ ವ್ಯಕ್ತಪಡಿಸಿ ಇಂದು ತುಮಕೂರಿನ ಎನ್ಇಪಿಎಸ್ ಬಡಾವಣೆಯ ಪೊಲೀಸ್ ಠಾಣೆಗೆ ದೂರು ಸಲ್ಲಿಸಲಾಗಿದೆ. ಆರೋಪಿ ಮಂಜುನಾಥ್ ಅವರನ್ನು ಬಂಧಿಸಿ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ವಾಟರ್ ಮ್ಯಾನ್ ಸಂಘದ ಅಧ್ಯಕ್ಷರಾದ ಕುಮಾರ್ ಮನವಿ ಮಾಡಿದ್ದಾರೆ. ವರದಿ ಕಲ್ಪತರು ನ್ಯೂಸ್, ತುಮಕೂರು. ನಾನು ತುಮಕೂರು ಮಹಾನಗರ ಪಾಲಿಕೆಯಲ್ಲಿ 25ನೇ ವಾರ್ಡ್ನಲ್ಲಿ ಕಾರ್ಯನಿರ್ವಹಿಸಿದ್ದೀನಿ. ಬೆಳಗಿನ ಜಾವ 5 ಗಂಟೆ ಸಮಯದಲ್ಲಿ ಬೋರನ್ನು ಆನು ಮಾಡಲು ಸ್ಟಾರ್ಟರ್ ಬಾಕ್ಸಲ್ಲಿ ಆನು ಮಾಡಲು ಹೋದಾಗ ಏಕಾಏಕಿ ಮಂಜುನಾಥ್ ಅನ್ನೋನು ಮತ್ತು ಯೋಗೇಶ್ ಅನ್ನೋನು ಅವ್ರ ತಮ್ಮ ಇಬ್ಬರು ಗಾಡಿಯಲ್ಲಿ ಬಂದು ಏಕಾಏಕಿ ನನ್ನನ್ನು ಧರಿಸಿ ನೀನು ಯಾವ ಥರ ಬೀಗ ಹಾಕೊಂಡು ಹೋಗ್ತೀಯಾ, ನೀನು ಓಪನ್ ಮಾಡೇ ಬಿಟ್ಟು ಹೋಗ್ಬೇಕು ಅಂತೇಳಿ ನನಗೆ ಅವ್ಯಾಚ ಶಬ್ದಗಳಿಂದ ಬೈದು ಅಲ್ಲಿ ಆ ಕಲ್ಲನ್ನು ಎಸೆದು ಕೊಲೆ ಬೆದರಿಕೆ, ಜೀವ ಬೆದರಿಕೆಯನ್ನು ಹಾಕಿದ್ದಾರೆ. ಸುಮಾರು ಒಂದು 5 ರಿಂದ 5:30 ಬೆಳಗಿನ ಜಾವ 4 ಗಂಟೆ ಅನ್ನೋಂಗಿಲ್ಲ, 1 ಗಂಟೆ ಅನ್ನೋಂಗಿಲ್ಲ, ಬರ್ತಾ ಇರ್ತೀವಿ. ಜನಗಳು ನೀರಿನ ಅಭಾವ ಇರೋದ್ರಿಂದ ಏಕಾಏಕಿ ಮ್ಯಾಲೆ ಬೀಳ್ತಾರೆ. ಈ ಥರ ಆಗಿ ನಮಗೆ ಜೀವ ಬೆದರಿಕೆ ಇದೆ. ವಾರ್ಡ್ಗಳ ಸಮಸ್ಯೆ. ತಮ್ಮ ಹೆಸರು? ರಾಜೇಶ್ ಅಂತ. ಇದಾಗ್ತಾ ಇದ್ದೀವಿ. ಬೆಳಿಗ್ಗೆ ಕಂಪ್ಲೇಂಟು ಈಗ ಒಂದು 8:30 ಬಂದು ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಬೆಳಿಗ್ಗೆ 5 ಗಂಟೆಗೆ ಇದು ಸ್ಟೇಷನ್ ಗಲಾಟೆ ಆಗಿದೆ. ಹಾಗಾಗಿ ನಾವು ಇವಾಗ ಎಲ್ಲ ಸೇರಿ ಇದು ಮಾಡ್ತಾ ಇದ್ದೀವಿ. ತಮ್ಮ ಹೆಸರು? ಬೇಸಿಗೆ ಕಾಲದಲ್ಲಿ ನಾವು 24 ಗಂಟೆ ಮನೆಗಳಿಗೂ ಸಹ ಹೋಗ್ದಲೆ 24 ಅವರ್ ಸಾರ್ವಜನಿಕರ ಸೇವೆ ಮಾಡಬೇಕು ಅಂತ ಹೇಳ್ಬಿಟ್ಟು ಯಾರಿಗೆ ಸಾರ್ವಜನಿಕರಿಗೆ ತೊಂದರೆ ಆಗದಂತೆ ಹೆಂಡತಿ ಮಕ್ಕಳ ಮುಖ ನೋಡ್ದಲೇ ಇದ್ರೂ ಸಹ ನಾವು ನೈಟ್ ಆ್ಯಂಡ್ ಡೇ ಬಂದು ನೀರು ಕುಟ್ಕೊಂಡು ಇರೋವಂಥ ಸಂದರ್ಭದಲ್ಲಿ ನಮಗೆ ಎಲ್ಲ ಏರಿಯಾಗಳಿಗೂ ನಮಗೆ ಈಗ ಭಯ ಬರ್ತಾ ಇದೆ. ಹಾಗಾಗಿ ಈಗ ನಮಗೆ ನಮ್ಮ ವಾಟರ್ ಮ್ಯಾನ್ಗೆ ಸೇವಾ ಭದ್ರತೆ ಬೇಕಾಗ್ತದೆ. ಕಾನೂನು ರೀತಿ ನಾವು ನಮಗೆ ಎಲ್ಲ ಸೇವೆ ಸಿಗಬೇಕು. ಮತ್ತು ನಮ್ಗೆ ಯಾವುದೇ ಬೆದರಿಕೆಗಳಿಗೆ ಕಾನೂನು ಕ್ರಮ ಜರುಗಿಸಬೇಕಾಗಿ ನಾವು ಈ ಎಲ್ಲ ವಾಟರ್ ಮ್ಯಾನ್ಗಳ ಮುಖಾಂತರ ಪೊಲೀಸ್ ಇಲಾಖೆ ಏನಂತ ತಮಗೆ ಭರವಸೆ ಕೊಟ್ಟಿದ್ದಾರೆ? ಪೊಲೀಸ್ ಇಲಾಖೆಗೆ ನಾವು ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಅವರು ಫೋನ್ ಮಾಡಿದ್ದಾರೆ. ಅವ್ರಿಗೆ ಕಂಪ್ಲೇಂಟ್ದಾರಿಗೆ ಕರೆಸ್ತೀವಿ ಅಂತ ಹೇಳ್ಬಿಟ್ಟು ನಾವು ಆಲೇ 9 ಗಂಟೆಯಿಂದ ಕಾಯ್ತಾ ಇದ್ದೀವಿ. ಇನ್ನೂ ಕರೆಸಿಲ್ಲ. ನಾವು ಈಗ FIR ಮಾಡಿ ಅಂತಲೂ ಹೇಳಿದ್ದೀವಿ.